ಧರ್ಮದಿಂದ ಬದುಕುವವರನ್ನು ಧರ್ಮವೇ ರಕ್ಷಿಸುತ್ತದೆ. ನಿನ್ನ ಕರ್ತವ್ಯವನ್ನು ನೀನು ಮಾಡು, ಫಲವನ್ನು ನಾನು ನೀಡುತ್ತೇನೆ. ಈಗಿನ ಕಾಲದಲ್ಲಿ ಹಣ ಬಲವಿಲ್ಲವೆಂದರೆ ಜನಬಲ ಕೂಡ ಸ್ವಲ್ಪ ಕಷ್ಟನೇ. ಆದರೆ ವ್ಯಕ್ತಿ ಒಳ್ಳೆಯವನಾಗಿದ್ದರೆ ಭಗವಂತನ ಬಲ ಮಾತ್ರ ಇದ್ದೇ ಇರುತ್ತದೆ. ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವ ದೊಡ್ಡ ಗುಣವಿರುತ್ತೋ ಆ ವ್ಯಕ್ತಿ ತನ್ನ ಗರಿವಿಲ್ಲದಂತೆ ಎತ್ತರಕ್ಕೆ ಬೆಳೆಯುತ್ತಾನೆ. ವಾದ ಸಂದರ್ಭಕ್ಕೆ ಗೆಲ್ಲುತ್ತೆ, ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ತಾಳ್ಮೆ ಸಂದರ್ಭದಲ್ಲಿ ಸೋತರೂ ವ್ಯಕ್ತಿತ್ವವನ್ನು ಗೆಲ್ಲುತ್ತದೆ. ಅವಮಾನಿಸಿದವರೊಡನೆ ಜಗಳವಾಡುವ ಬದಲು ಅವರೆದುರು ಬೆಳೆದು ಬದುಕುವುದು ನಾವು ನೀಡುವ ಉತ್ತಮ ಉತ್ತರವಾಗಿರುತ್ತದೆ. ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿದರೂ, ವಜ್ರದ ಆಭರಣಗಳನ್ನೇ ಧರಿಸಿದ್ದರೂ, ರೇಷ್ಮೆ ಬಟ್ಟೆಗಳನ್ನೇ ತೊಟ್ಟರೂ ಸಹ ಈ ದೇಹ ಸೇರುವುದು ಮಣ್ಣನ್ನೇ. ಅಹಂಕಾರ ಯಾಕೋ ಮನುಜ. ನಂಬಿಕೆ ಇರಲಿ. ಎಲ್ಲಿಯಾದರೂ ನಾವು ಯಾರಿಗಾದರೂ ಒಳ್ಳೆಯದನ್ನೇ ಮಾಡುತ್ತಿದ್ದರೆ ನಮಗೂ ಕೂಡ ಎಲ್ಲೋ ಯಾರಿಂದಲೋ ಒಳ್ಳೆಯದಾಗುತ್ತದೆ. ಮನೆ ಅಂದ ಮೇಲೆ ಕಸ ಬರುತ್ತೆ, ಬದುಕು ಅಂದ ಮೇಲೆ ಕಷ್ಟ ಇರುತ್ತೆ. ಕಸವಾದರೆ ಗುಡಿಸಬೇಕು. ಸಂಬಂಧ ಎನ್ನುವುದು ಹೃದಯದಿಂದ ಕೂಡಿರಬೇಕು ಹೊರತು ಅವಶ್ಯಕತೆಯಿಂದಲ್ಲ. ನಿನ್ನ ಕೋಪ, ನಿನ್ನ ಮನಸ್ಸನ್ನು ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರು ನಿನ್ನನ್ನು ಪ್ರೀತಿಸಲು ಸಾಧ್ಯವಿಲ್ಲ. ನಮ್ಮ ತಪ್ಪುಗಳಿಗೆ ತಕ್ಷಣ ಶಿಕ್ಷೆ ಸಿಗದಿರಬಹುದು, ಆದರೆ ಕಾಲ ನಂತರದಲ್ಲಿ ನಾವು ಅದನ್ನು ಖಂಡಿತವಾಗಿಯೂ ಪಡೆಯುತ್ತೇವೆ. ಒಂದು ಮಾತು ನೆನಪಿನಲ್ಲಿಟ್ಟುಕೊಳ್ಳಿ, ಸುಖದಲ್ಲಿ ಎಲ್ಲರೂ ಸಿಗುತ್ತಾರೆ, ಆದರೆ ದುಃಖದಲ್ಲಿ ಕೇವಲ ಭಗವಂತ ಮಾತ್ರ ಸಿಗುತ್ತಾನೆ. ನಮ್ಮ ಜೀವನದಲ್ಲಿ ನಾವು ಮಾಡಿರುವ ಮೊದಲ ತಪ್ಪು ಏನೆಂದರೆ ಸಿಗಲಾರದ ಪ್ರೀತಿಯನ್ನು ಮರೆಯಲಾಗದಷ್ಟು ಪ್ರೀತಿಸಿದ್ದು. ಎಲ್ಲವೂ ಇದೆ ಎಂದು ಮರೆಯಬೇಡ. ಮೇಲೆ ಇರೋನು ಕೊಟ್ಟು ನೋಡುತ್ತಾನೆ, ಕಿತ್ಕೊಂಡು ನೋಡ್ತಾನೆ. ಕೆಟ್ಟವರಿಗೆ ಕಾಲ ಸಮಯಕ್ಕೆ ಹೇಗೆ ಕಾಲು ಎಳೆಯುತ್ತೆ, ಹಾಗೆ ಒಳ್ಳೆಯವರಿಗೆ ಕಾಲ ಸಮಯಕ್ಕೆ ಸರಿಯಾಗಿ ಕೈ ಹಿಡಿಯುತ್ತದೆ. ದುಡ್ಡು ಇದೆ ಅಂತ ದುಡುಕಬೇಡಿ. ದುಡ್ಡು ಮರ್ಯಾದೆಕ್ಕಿಂತ ದೊಡ್ಡದಲ್ಲ. ಎಷ್ಟು ದುಡಿತೀರ ಅನ್ನೋದಕ್ಕಿಂತ ಹೇಗೆ ದುಡಿತೀರ ಅನ್ನೋದು ತುಂಬಾ ಮುಖ್ಯ. ಎದ್ದು ನಿಂತಾಗಲಿಲ್ಲ ಬಿಡಿಸಲು 5 ಇಂದ್ರಿಯಗಳು ಸಾಕು. ಅದಕ್ಕೆ ಆಗಾಗ ಒಡೆಯಲು ನಾನೆಂದು ತೋರಿಸಿಕೊಳ್ಳಲು ಇಂದ್ರಿಯಗಳಿಗೆ ಪರಿಹಾರ ಬೇಕು. ಭಗವಂತ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಕೊಟ್ಟರೆ ನಿನ್ನ ವಿಶ್ವಾಸವನ್ನು ಇನ್ನೂ ಗಟ್ಟಿ ಮಾಡಿದ್ದಾರೆ ಎಂದರ್ಥ. ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಸಿಗದಿದ್ದರೆ ನಿನ್ನನ್ನು ಪರೀಕ್ಷಿಸ್ತಿದ್ದಾನೆ ಎಂದರ್ಥ. ನಿನ್ನ ಪ್ರಾರ್ಥನೆಗೆ ಯಾವತ್ತೂ ಪ್ರತಿಫಲ ಸಿಗದೇ ಇದ್ದರೆ ನಿನಗೆ ಅತ್ಯುತ್ತಮವಾದುದನ್ನೇ ಕಾಯ್ದಿರಿಸಿದ್ದಾನೆ ಎಂದರ್ಥ. ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುವುದನ್ನು ನೀನು ನೋಡುವೆ. ನಮಗಿಂತ ಮುಂಚೆ ಅನೇಕ ಬಲವಂತರು, ಶ್ರೀಮಂತರು ಹುಟ್ಟಿದವರು ಬದುಕಿದ್ದಾರೆ ಮತ್ತು ಮರಣ ಹೊಂದಿದರು. ಅವರು ಮಾಡಿದ ಕರ್ಮಗಳನ್ನು ಬಿಟ್ಟು ಅವರ ಧನ ಬಲ ಯಾವುದೂ ಜೊತೆಗೆ ಹೋಗುವುದಿಲ್ಲ. ನಾಳೆ ನಮ್ಮ ಪರಿಸ್ಥಿತಿಯು ಹೀಗೆ. ಹೊರಗಿನ ಅಲಂಕಾರಕ್ಕಿಂತ ಒಳಗಿನ ಗುಣ ಮುಖ್ಯ. ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಿಕೆ ಹೆಚ್ಚು ಮೌಲ್ಯಯುತ. ತಪ್ಪು ಇಲ್ಲದ ಕಡೆ ತಲೆಬಾಗಿಸಬೇಡ. ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡ. ಯಾವ ಹಸು ತನ್ನ ಕರುವಿಗೆ ಮೇವು ಸಂಗ್ರಹ ಮಾಡಿಟ್ಟು ಸಾಯುವುದಿಲ್ಲ, ಆದರೆ ಮನುಷ್ಯ ತನ್ನ ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು ಎಂದು ಸಿರಿ ಸಂಪತ್ತನ್ನು ಸಂಗ್ರಹಿಸಿ ಹೋಗುತ್ತಾನೆ. ಸಮಯವು ಎಲ್ಲರಿಗೂ ಸಿಗುತ್ತೆ ಜೀವನ ಬದಲಾಯಿಸಲು, ಆದರೆ ಜೀವನ ಎಲ್ಲರಿಗೂ ಸಿಗದು ಸಮಯವನ್ನು ಬದಲಾಯಿಸಲು. ಸಂಕಲ್ಪ ಹೊಂದಿದ ವ್ಯಕ್ತಿ ತನ್ನ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ಆ ನಿರ್ಧಾರಗಳ ಫಲಿತಾಂಶಕ್ಕೆ ಬೇರೆಯವರನ್ನು ದೋಷಿಸುವುದಿಲ್ಲ. ಬದುಕಬೇಕು ಅನ್ನೋ ಛಲ ಇರಬೇಕು. ಆ ಛಲ ನ್ಯಾಯಬದ್ಧವಾಗಿರಬೇಕು. ಹೇ ಪಾರ್ಥ, ಕಡೆಗಣಿಸುವ ಸಂಬಂಧಗಳ ಮುಂದೆ ಮನಸ್ಸು ಕಲ್ಲು ಆಗಬೇಕೇ ಹೊರತು ಕೊರಗಬಾರದು. ಈ ಲೋಕವೇ ಹೀಗೆ. ಅವಶ್ಯಕತೆ ಮುಗಿದ ಮೇಲೆ ನೀನ್ಯಾರೋ ಅವರ್ಯಾರೋ. ಸಂಪೂರ್ಣ ಜಗತ್ತನ್ನು ಗೆಲ್ಲಬಹುದು. ಸಂಸ್ಕಾರ ಹೊಂದಿದ್ದರೆ ಗೆದ್ದ ಜಗತ್ತನ್ನು ಕಳೆದುಕೊಳ್ಳಬಹುದು. ಅಹಂಕಾರ ಹೊಂದಿದ್ದರೆ ಯಾರನ್ನು ಮೆಚ್ಚಿಸೋದಕ್ಕೆ ಹೋಗಬೇಡಿ. ನೀವು ನೀವಾಗಿರಿ. ನಿಮ್ಮ ವ್ಯಕ್ತಿತ್ವ ಚೆನ್ನಾಗಿತ್ತು ಎಂದರೆ ಅವರು ನಿಮ್ಮನ್ನು ಹೇಗಿದ್ದರೂ ಇಷ್ಟಪಡ್ತಾರೆ. ಭಗವಂತ ಯಾರ ತೀರ್ಪನ್ನು ಕೊಡುವುದಿಲ್ಲ, ಬದಲಾಗಿ ನಿನ್ನಿಂದ ಮಾಡಲ್ಪಟ್ಟ ಕರ್ಮಗಳೇ ನಿನಗೆ ಅಂತಿಮ ತೀರ್ಪನ್ನು ನೀಡುತ್ತೆ. ತಿನ್ನುವ ಅನ್ನದಲ್ಲಿ ಕಲ್ಲು ಬಂದರೆ ಕಲ್ಲನ್ನು ಮಾತ್ರ ಬಿಸಾಕಬೇಕು, ಅನ್ನವನ್ನಲ್ಲ. ಹಾಗೆ ಯಾವುದಾದರೂ ಸಂಬಂಧದಲ್ಲಿ ಸಮಸ್ಯೆ ಬಂದರೆ ಸಮಸ್ಯೆಯನ್ನು ಮಾತ್ರ ಪರಿಹರಿಸಬೇಕು. ಸಮಸ್ಯೆ ಇದೆ ಅಂತ ಸಂಬಂಧಗಳನ್ನು ಬಿಡುವುದಲ್ಲ. ವೇದವನ್ನು ಓದಿದರೆ ದೊಡ್ಡವರಾಗುವುದಿಲ್ಲ. ಜನರ ವೇದನೆಗಳಿಗೆ ಸ್ಪಂದಿಸಿ ಸಹಾಯ ಮಾಡಿದರೆ ಮಾತ್ರ ದೊಡ್ಡವರಾಗಲು ಸಾಧ್ಯ. ದೂರದವರೆಲ್ಲ ದೂರವೇ ಉಳಿಯಿತು ಬಿಡಲಿ. ಒಡೆದ ಹಾಲು ನೈವೇದ್ಯಕ್ಕೆ ಒಳ್ಳೆಯದಲ್ಲ. ಜೀವನದಲ್ಲಿ ಅತಿ ಕಠಿಣ ಸಂದರ್ಭಗಳು ಎದುರಾಗುವಾಗ ಮನಸ್ಸಿನ ಯಾವುದೇ ಮೂಲೆಯಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ ಎಂಬ ಧ್ವನಿ ಬರುತ್ತೆ. ಆ ಧ್ವನಿ ಮೂಲ ಸ್ವಯಂ ಭಗವಂತನದೇ ಆಗಿರುತ್ತದೆ. ಮನುಷ್ಯನಿಗೆ ಆಸೆಗಳು ಮುಖ್ಯ, ಬದುಕಿಗೆ ಅನುಭವಗಳು ಮುಖ್ಯ.
ಒಂಟಿಯಾದೆಂದು ಕೊರಗಬೇಡ. ಸೂರ್ಯನು ಒಂಟಿ, ಚಂದ್ರನು ಒಂಟಿ, ಆದರೂ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ? ಒಂಟಿಯಾದಾಗಲೇ ನೀನು ಏನು ಎಂದು ಅರ್ಥವಾಗುವುದು, ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯುವುದು. ಸೂರ್ಯಚಂದ್ರನಂತೆ ನೀನು ಜಗತ್ತಿಗೆ ಬೆಳಕು ನೀಡುವುದನ್ನು ಬೇಡ, ನಿನ್ನ ಬದುಕಿಗೆ ನೀನು ಬೆಳಕಾಗು ಸಾಕು. ಯಾರು ನಿರಂತರ ಪರಮಾತ್ಮನ ನೆನಪಿನಲ್ಲಿರುತ್ತಾರೋ ಅವರಿಗೆ ಎಷ್ಟೇ ದೊಡ್ಡ ದೊಡ್ಡ ಸಂಕಷ್ಟಗಳು ಎದುರಾದರೂ ಅದು ತನ್ನಿಂದ ತಾನೇ ದೂರವಾಗುತ್ತದೆ. ಸಹಾಯ ಮಾಡಿದವರನ್ನು ದೂರ ಮಾಡಿದರೆ ಆ ದೇವರು ಸಹ ದೂರವಾಗುವುದು ಸಹಜ. ಯಾಕೆಂದರೆ ಆ ದೇವರು ಯಾವ ರೂಪದಲ್ಲಾದರೂ ಬರುವುದು ನಿಜ.